ಭಾರತವು ವಿಶ್ವದಲ್ಲೇ ಅತಿ ಹೆಚ್ಚು ಚಿನ್ನವನ್ನು ಬಳಸುವ ಮತ್ತು ಆಮದು ಮಾಡಿಕೊಳ್ಳುವ ಎರಡನೇ ಅತಿದೊಡ್ಡ ದೇಶವಾಗಿದೆ. ಇತ್ತೀಚೆಗಷ್ಟೇ ಪ್ರಧಾನಿ ನರೇಂದ್ರ ಮೋದಿಯವರು ಕೂಡ ದೇಶದ ಹಿತದೃಷ್ಟಿಯಿಂದ ಕನಿಷ್ಠ 1 ವರ್ಷದ ಮಟ್ಟಿಗಾದರೂ ಅನಗತ್ಯವಾಗಿ ಚಿನ್ನ ಖರೀದಿ ಮಾಡುವುದನ್ನು ಕಡಿಮೆ ಮಾಡಿ ಎಂದು ಜನರಲ್ಲಿ ಮನವಿ ಮಾಡಿದ್ದರು. ಒಂದು ವೇಳೆ ಭಾರತವು ಸಂಪೂರ್ಣವಾಗಿ 1 ವರ್ಷ ಚಿನ್ನ ಖರೀದಿಸುವುದನ್ನು ಅಥವಾ ಆಮದು ಮಾಡಿಕೊಳ್ಳುವುದನ್ನು ನಿಲ್ಲಿಸಿದರೆ ಜಾಗತಿಕ ಮಾರುಕಟ್ಟೆಯಲ್ಲಿ ದೊಡ್ಡ ಸಂಚಲನವೇ ಸೃಷ್ಟಿಯಾಗುತ್ತದೆ. ಇದರಿಂದ 4 ಪ್ರಮುಖ ದೇಶಗಳು ತೀವ್ರ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕುತ್ತವೆ ಮತ್ತು ಭಾರತಕ್ಕೆ ಭಾರೀ ಆರ್ಥಿಕ ಲಾಭವಾಗುತ್ತದೆ. ಅದು ಹೇಗೆ ಎಂಬುದರ ವಿವರ ಇಲ್ಲಿದೆ. ಕಂಗಾಲಾಗುವ 4 ಪ್ರಮುಖ ದೇಶಗಳು ಯಾವುವು? ಭಾರತವು ತನ್ನ ಅಗತ್ಯದ ಬಹುಪಾಲು ಚಿನ್ನವನ್ನು ವಿದೇಶಗಳಿಂದಲೇ ಆಮದು ಮಾಡಿಕೊಳ್ಳುತ್ತದೆ. ಭಾರತ ಖರೀದಿ ನಿಲ್ಲಿಸಿದರೆ ಈ ಕೆಳಗಿನ ದೇಶಗಳ ಆರ್ಥಿಕತೆಗೆ ದೊಡ್ಡ ಹೊಡೆತ ಬೀಳುತ್ತದೆ. ಸ್ವಿಟ್ಜರ್ಲ್ಯಾಂಡ್ ಭಾರತಕ್ಕೆ ಅತಿ ಹೆಚ್ಚು ಚಿನ್ನವನ್ನು ರಫ್ತು ಮಾಡುವ ದೇಶ ಇದು. ಭಾರತದ ಒಟ್ಟು ಚಿನ್ನದ ಆಮದಿನಲ್ಲಿ ಸಿಂಹಪಾಲು ಸ್ವಿಟ್ಜರ್ಲೆಂಡ್ನದ್ದೇ ಆಗಿದೆ. ಭಾರತ ಖರೀದಿ ನಿಲ್ಲಿಸಿದರೆ ಅಲ್ಲಿನ ಚಿನ್ನದ ಸಂಸ್ಕರಣಾ, ರಿಫೈನರಿ ಉದ್ಯಮಗಳು ಸ್ಥಗಿತಗೊಳ್ಳುವ ಹಂತಕ್ಕೆ ತಲುಪುತ್ತವೆ. 2. ಸಂಯುಕ್ತ ಅರಬ್ ಎಮಿರೇಟ್ಸ್ ಯುಎಇ ದುಬೈ ಇತ್ತೀಚಿನ ವರ್ಷಗಳಲ್ಲಿ ಭಾರತ ಮತ್ತು ಯುಎಇ ನಡುವಿನ ಮುಕ್ತ ವ್ಯಾಪಾರ ಒಪ್ಪಂದದ ಎಫ್ಟಿಎ ನಂತರ ದುಬೈನಿಂದ ಭಾರತಕ್ಕೆ ಭಾರೀ ಪ್ರಮಾಣದಲ್ಲಿ ಚಿನ್ನ ಆಮದಾಗುತ್ತಿದೆ. ಭಾರತದ ಮಾರುಕಟ್ಟೆ ಬಂದ್ ಆದ್ರೆ ದುಬೈನ ಬುಲಿಯನ್ ಮಾರುಕಟ್ಟೆ ತೀವ್ರ ನಷ್ಟ ಅನುಭವಿಸುತ್ತದೆ. 3. ದಕ್ಷಿಣ ಆಫ್ರಿಕಾ ಸೌತ್ ಆಫ್ರಿಕಾ ಆಫ್ರಿಕಾ ಖಂಡದ ಪ್ರಮುಖ ಚಿನ್ನದ ಗಣಿ ಉದ್ಯಮಗಳು ಭಾರತದ ಬೇಡಿಕೆಯನ್ನೇ ನಂಬಿಕೊಂಡಿವೆ. ದಕ್ಷಿಣ ಆಫ್ರಿಕಾದಿಂದ ಭಾರತ ಕೋಟ್ಯಂತರ ಡಾಲರ್ ಮೌಲ್ಯದ ಚಿನ್ನವನ್ನು ಆಮದು ಮಾಡಿಕೊಳ್ಳುತ್ತದೆ. 4. ಆಸ್ಟ್ರೇಲಿಯಾ ಈ ದೇಶಗಳಿಂದಲೂ ಭಾರತ ದೊಡ್ಡ ಪ್ರಮಾಣದಲ್ಲಿ ಕಚ್ಚಾ ಚಿನ್ನವನ್ನು ಆಮದು ಮಾಡಿಕೊಳ್ಳುತ್ತದೆ. ಭಾರತದಂತಹ ಬೃಹತ್ ಗ್ರಾಹಕ ಕೈಬಿಟ್ಟರೆ ಜಾಗತಿಕವಾಗಿ ಚಿನ್ನದ ಬೆಲೆ ಪಾತಾಳಕ್ಕೆ ಕುಸಿಯುತ್ತದೆ. ಇದರಿಂದ ಈ ದೇಶಗಳ ಗಣಿಗಾರಿಕೆ ಉದ್ಯಮ ಕಂಗಾಲಾಗುತ್ತದೆ. ಭಾರತ ವರ್ಷಕ್ಕೆ ಸುಮಾರು $70 ಬಿಲಿಯನ್ ಅಂದಾಜು $5.8 ಲಕ್ಷ ಕೋಟಿಗೂ ಹೆಚ್ಚು ಮೌಲ್ಯದ ಚಿನ್ನವನ್ನು ಆಮದು ಮಾಡಿಕೊಳ್ಳುತ್ತದೆ. ಇದನ್ನು ನಿಲ್ಲಿಸಿದರೆ ದೇಶಕ್ಕೆ ಸಿಗುವ ಲಾಭಗಳು ಅಪಾರ. 1. ವಿದೇಶಿ ವಿನಿಮಯ ಗಳಿಕೆ ಉಳಿತಾಯ ಫೋರೆಕ್ಸ್ ರಿಸರ್ವ್ಸ್ ನಾವು ಚಿನ್ನವನ್ನು ಖರೀದಿಸಲು ಅಮೆರಿಕನ್ ಡಾಲರ್ನಲ್ಲಿ ಪಾವತಿ ಮಾಡಬೇಕಾಗುತ್ತದೆ. 1 ವರ್ಷ ಚಿನ್ನ ಆಮದು ನಿಲ್ಲಿಸಿದರೆ ಸುಮಾರು $70 ಬಿಲಿಯನ್ ನಷ್ಟು ಬೃಹತ್ ಮೊತ್ತದ ವಿದೇಶಿ ವಿನಿಮಯ ದೇಶದಲ್ಲೇ ಉಳಿಯುತ್ತದೆ. ಇದು ದೇಶದ ಆರ್ಥಿಕ ಭದ್ರತೆಯನ್ನು ಹೆಚ್ಚಿಸುತ್ತದೆ. 2. ರೂಪಾಯಿ ಮೌಲ್ಯ ವೃದ್ಧಿ ಸ್ಟ್ರೆಂಥನಿಂಗ್ ಇಂಡಿಯನ್ ರುಪಿ ನಾವು ಚಿನ್ನಕ್ಕಾಗಿ ಡಾಲರ್ ಬಿಡುಗಡೆ ಮಾಡುವುದನ್ನು ನಿಲ್ಲಿಸಿದಾಗ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಡಾಲರ್ ಮೇಲಿನ ಅವಲಂಬನೆ ಕಡಿಮೆಯಾಗಿ ಭಾರತೀಯ ರೂಪಾಯಿಯ ಮೌಲ್ಯ ಡಾಲರ್ ಎದುರು ಗಣನೀಯವಾಗಿ ಬಲಗೊಳ್ಳುತ್ತದೆ. 3. ಚಾಲ್ತಿ ಖಾತೆ ಕೊರತೆ ಕರೆಂಟ್ ಅಕೌಂಟ್ ಡೆಫಿಸಿಟ್ ಕ್ಯಾಡ್ ನಿಯಂತ್ರಣ ಭಾರತದ ಆರ್ಥಿಕತೆಗೆ ದೊಡ್ಡ ತಲೆನೋವಾಗಿರುವುದು ಚಾಲ್ತಿ ಖಾತೆ ಕೊರತೆ. ಆಮದು ಹೆಚ್ಚಾಗಿ ರಫ್ತು ಕಡಿಮೆಯಾಗುವುದು. ಕಚ್ಚಾ ತೈಲದ ನಂತರ ಭಾರತ ಅತಿ ಹೆಚ್ಚು ಆಮದು ಮಾಡಿಕೊಳ್ಳುವುದೇ ಚಿನ್ನವನ್ನು. ಇದನ್ನು ತಡೆದರೆ ದೇಶದ ವ್ಯಾಪಾರ ಕೊರತೆ ತಕ್ಷಣವೇ ಶೂನ್ಯಕ್ಕೆ ಬರಬಹುದು ಅಥವಾ ಆರ್ಥಿಕತೆ ಲಾಭದತ್ತ ಮುಖ ಮಾಡಬಹುದು. 4. ಉತ್ಪಾದಕ ವಲಯಕ್ಕೆ ಹೂಡಿಕೆ ವರ್ಗಾವಣೆ ಚಿನ್ನವನ್ನು ಆರ್ಥಿಕ ಭಾಷೆಯಲ್ಲಿ ಡೆಡ್ ಇನ್ವೆಸ್ಟ್ಮೆಂಟ್ ಡೆಡ್ ಆಸೆಟ್ ಎನ್ನಲಾಗುತ್ತದೆ. ಏಕೆಂದರೆ ಚಿನ್ನವನ್ನು ತಂದು ಲಾಕರ್ನಲ್ಲಿಟ್ಟರೆ ಅದರಿಂದ ದೇಶದ ಉತ್ಪಾದನೆಗಾಗಲಿ ಉದ್ಯೋಗ ಸೃಷ್ಟಿಗಾಗಲಿ ಯಾವುದೇ ಲಾಭವಿಲ್ಲ. ಅದೇ ಹಣವನ್ನು ಜನರು ಬ್ಯಾಂಕ್ಗಳಲ್ಲಿ, ಷೇರು ಮಾರುಕಟ್ಟೆಯಲ್ಲಿ ಅಥವಾ ಉದ್ಯಮಗಳಲ್ಲಿ ಹೂಡಿದರೆ ದೇಶದ ಮೂಲಸೌಕರ್ಯ, ತಂತ್ರಜ್ಞಾನ ಮತ್ತು ಹೊಸ ಉದ್ಯೋಗಗಳು ಸೃಷ್ಟಿಯಾಗುತ್ತವೆ. ನಾಣ್ಯದ ಇನ್ನೊಂದು ಮುಖ ನಷ್ಟಗಳೂ ಇವೆ. ಭಾರತಕ್ಕೆ ಸ್ಥೂಲ ಆರ್ಥಿಕವಾಗಿ ಮ್ಯಾಕ್ರೋ ಇಕಾನಮಿ ಭಾರೀ ಲಾಭವಾದರೂ ದೇಶದ ಒಳಗಡೆ ಕೆಲವು ತೊಂದರೆಗಳಾಗುತ್ತವೆ. ಉದ್ಯೋಗ ನಷ್ಟ ಭಾರತದ ಜ್ಯುವೆಲ್ಲರಿ ಮತ್ತು ವಜ್ರದ ಉದ್ಯಮದಲ್ಲಿ ನೇರವಾಗಿ ಮತ್ತು ಪರೋಕ್ಷವಾಗಿ ಸುಮಾರು 1 ಕೋಟಿಗೂ ಹೆಚ್ಚು ಜನ ಕೆಲಸ ಮಾಡುತ್ತಿದ್ದಾರೆ. ಚಿನ್ನದ ವ್ಯಾಪಾರ ಸಂಪೂರ್ಣ ನಿಂತರೆ ಇವರೆಲ್ಲರ ಜೀವನೋಪಾಯಕ್ಕೆ ಧಕ್ಕೆಯಾಗುತ್ತದೆ. ಕಳ್ಳಸಾಗಣೆ ಸ್ಮಗ್ಲಿಂಗ್ ಹೆಚ್ಚಳ ಕಾನೂನುಬದ್ಧವಾಗಿ ಆಮದು ನಿಲ್ಲಿಸಿದಾಗ ದೇಶದ ಒಳಗಿರುವ ಚಿನ್ನದ ಕ್ರೇಜ್ನಿಂದಾಗಿ ಕಪ್ಪು ಮಾರುಕಟ್ಟೆ ಮತ್ತು ಚಿನ್ನದ ಕಳ್ಳಸಾಗಣೆ ಭೀಕರವಾಗಿ ಹೆಚ್ಚಾಗುವ ಅಪಾಯವಿರುತ್ತದೆ. ಸಂಕ್ಷಿಪ್ತವಾಗಿ ಹೇಳಬೇಕೆಂದರೆ ಭಾರತ ಸಂಪೂರ್ಣವಾಗಿ ಚಿನ್ನ ನಿಲ್ಲಿಸುವುದು ಪ್ರಾಯೋಗಿಕವಾಗಿ ಕಷ್ಟವಾದರೂ ಜನರು ಭೌತಿಕ ಚಿನ್ನದ ಫಿಸಿಕಲ್ ಗೋಲ್ಡ್ ಬದಲು ಸರ್ಕಾರದ ಸಾವರಿನ್ ಗೋಲ್ಡ್ ಬಾಂಡ್ ಎಸ್ಜಿಬಿ ಅಥವಾ ಡಿಜಿಟಲ್ ಗೋಲ್ಡ್ ಮೇಲೆ ಹೂಡಿಕೆ ಮಾಡಿದರೆ ದೇಶದ ಹಣವೂ ಉಳಿಯುತ್ತದೆ ಮತ್ತು ವಿದೇಶಿ ದೇಶಗಳ ಮೇಲಿನ ಅವಲಂಬನೆಯೂ ತಪ್ಪುತ್ತದೆ.